6ನೇ ಮನೆಯಲ್ಲಿ ರಾಹು ಇದ್ದಾರಂದರೆ ಕರ್ಮಸ್ಥಾನಕ್ಕೆ ಭಾಗ್ಯಸ್ಥಾನ ಆಗಿರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಕೂಡ ಒಳ್ಳೆ ಅವಕಾಶಗಳು ಕೊಡ್ತಾನೆ. ಎಕ್ಸ್ಪೆಷಲಿ ಈ ಟೆಕ್ನಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಅಥವಾ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಟೆಕ್ನಿಕಲ್ ಕೋರ್ಸ್ ಅವರು ನಿಮಗೆ ಬೇಗ ಕೆಲಸ ಕೂಡ ಸಿಕ್ಕತ್ತೆ. ಪ್ಲಸ್ಸು ಈ ಏನಾದರೂ ಇನೋವೇಟಿವ್ ಮಾಡ್ತಕ್ಕಂಥ ಸೈಂಟಿಸ್ಟ್ಗಳು ಕೂಡ ನಿಮಗೊಂದು ಒಳ್ಳೆಯ ರಿಸಲ್ಟ್ ಬೇಗ ಕೊಡ್ತಾನೆ ರಾಹು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಮಾಸ ಭವಿಷ್ಯ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ಈ ಮಾಸ ಭವಿಷ್ಯ. ಇವಾಗ ನಾವು ಮೇ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಗೋಚಾರದಲ್ಲಿ ಯಾವ ಥರ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ಕ್ಕೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬುಧರು 14ರವರೆಗೂ ಮೇಷರಾಶಿಯಲ್ಲಿದ್ದು ತದನಂತರ ವೃಷಭ ರಾಶಿಗೆ ಬರ್ತಾ ಇದ್ದರೆ, ಶುಕ್ರ ಭಗವಾನರು ಸ್ವಂತ ಮನೆಯಿಂದ ಮಿಥುನ ರಾಶಿ ಸ್ನೇಹ ರಾಶಿಗೆ ಮೇ 15ನೇ ಪ್ರಯಾಣ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಸ್ವಂತ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿದ್ದರೆ, ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇದ್ದುಕೊಂಡು ಸ್ವಂತ ನಕ್ಷತ್ರದಲ್ಲಿ ಮೀನ ರಾಶಿಯಲ್ಲಿದ್ದಾರೆ. ರಾಹು ಕೂಡ ಸ್ವಂತ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿದ್ದರೆ, ಕೇತು ಭಗವಾನರು ಕೂಡ ಸ್ವಂತ ನಕ್ಷತ್ರದಲ್ಲಿ ಮುಖ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿದ್ದಾರೆ. ಗ್ರಹಗಳು ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಸೂರ್ಯ ಭಗವಾನರು 15ನೇ ತಾರೀಕುವರೆಗೂ ಉಚ್ಚನಾಗಿದ್ದರೆ, ಕುಜ ಭಗವಾನರು 11ನೇ ತಾರೀಕು ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮೇಷರಾಶಿಗೆ ಕುಜರಿಗೆ ಸ್ವಂತ ರಾಶಿ, ಶುಕ್ರ ಭಗವಾನರಿಗೆ ವೃಷಭ ರಾಶಿ ಸ್ವಂತ ರಾಶಿ, ಗುರು ಸ್ವಂತ ನಕ್ಷತ್ರ, ಶನಿ ಭಗವಾನರು ಕೂಡ ಸ್ವಂತ ನಕ್ಷತ್ರ, ರಾಹು ಕೇತುಗಳು ಕೂಡ ಸ್ವಂತ ನಕ್ಷತ್ರಗಳಲ್ಲಿದ್ದಾರೆ. ಅಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಗ್ರಹಗಳ ಅನಾನುಕೂಲಕರವಾಗಿದ್ದರೂ ಕೂಡ ಆ ನೆಗೆಟಿವ್ ಅನ್ನೋದು ಕಮ್ಮಿ ಇರುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ನಕ್ಷತ್ರದಲ್ಲಿದ್ದರೆ, ಉಚ್ಚನಾಗಿದ್ದರೆ, ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅದರ ನೆಗೆಟಿವ್ ಪರಿಣಾಮ ಕಮ್ಮಿ ಇರುತ್ತೆ. ಒಂದು ವೇಳೆ ಅದು ಅನುಕೂಲ ಪರಿಸ್ಥಿತಿಯಲ್ಲಿದ್ದರೆ ಬರ್ತಕ್ಕಂಥ ಬೆನಿಫಿಟ್ ಡಬಲ್ ಆಗಿರುತ್ತೆ. ಇದು ಈ ತಿಂಗಳ ವಿಶೇಷತೆ. ಹಾಗೆ ನಾವು ಒಂದೊಂದು ರಾಶಿಯಾಗಿ ಮತ್ತೆ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ಟ್ಯಾಲೆಂಟೆಡ್ ಸೈನ್, ತುಂಬ ಬುದ್ಧಿವಂತರು ನೀವು. ನಿಮಗೆ ರಾಹು ಭಗವಾನರು 6ನೇ ಮನೆಯಲ್ಲಿದ್ದಾರೆ. ಪಾಪಗ್ರಹಗಳ 6ನೇ ಮನೆಯಲ್ಲಿದ್ದರೆ ನಿಮ್ಮ ಪೂರ್ವ ಜನ್ಮದ ಸಕೃತದಿಂದ ನಿಮಗಿರ್ತಕ್ಕಂಥ ಶತ್ರುಗಳ ಕಾಟ ಕಮ್ಮಿಯಾಗಿ ಕೋರ್ಟ್ ವ್ಯವಹಾರಗಳು, ಪೊಲೀಸ್, ಲಾ ಆ್ಯಂಡ್ ಆರ್ಡರ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಡ್ತಾನೆ. 6ನೇ ಮನೆಯಲ್ಲಿ ರಾಹು ಇದ್ದಾರಂದರೆ ಕರ್ಮಸ್ಥಾನಕ್ಕೆ ಭಾಗ್ಯಸ್ಥಾನ ಆಗಿರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಕೂಡ ಒಳ್ಳೆ ಅವಕಾಶಗಳು ಕೊಡ್ತಾನೆ. ಎಕ್ಸ್ಪೆಷಲಿ ಈ ಟೆಕ್ನಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಅಥವಾ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಟೆಕ್ನಿಕಲ್ ಕೋರ್ಸ್ ಅವರು ನಿಮಗೆ ಬೇಗ ಕೆಲಸ ಕೂಡ ಸಿಕ್ಕತ್ತೆ. ಪ್ಲಸ್ಸು ಈ ಏನಾದರೂ ಇನೋವೇಟಿವ್ ಮಾಡ್ತಕ್ಕಂಥ ಸೈಂಟಿಸ್ಟ್ಗಳು ಕೂಡ ನಿಮಗೊಂದು ಒಳ್ಳೆಯ ರಿಸಲ್ಟ್ ಬೇಗ ಕೊಡ್ತಾನೆ ರಾಹು ಅನ್ನೋನು ಅಗೋಚರ. ಈ ಶಕ್ತಿಯನ್ನು ನೀವು ಬಳಸ್ಕೊಂಡಿದರೆ ಈ ಪಿರಿಯಡಲ್ಲಿ ನಿಮಗೆ ಅಸಾಧ್ಯ ಅನ್ನೋದು ಏನೂ ಇರೋದಿಲ್ಲ ಸ್ನೇಹಿತರೆ. ಆದರೆ ಜಾಗೃತಿ ಇರಬೇಕು. ಯಾಕಂದರೆ 6ನೇ ಮನೆಯಲ್ಲಿ ರಾಹು ಇದ್ದಾರೆ ಅಂದರೆ ವ್ಯಯಸ್ಥಾನದಲ್ಲಿ ಕೇತು ಇರ್ತಾನೆ. ಇಲ್ಲಿ ರಾಹು ಕಾಂಪನ್ಸೇಟ್ ಮಾಡ್ತಾ ಇರ್ತಾನೆ, ಕೇತು ನಿಮಗೆ ಯಾವ ಥರ ಎಕ್ಸ್ಪೆಂಡಿಚರ್ ಕೊಡಬೇಕು ನೋಡ್ತಾ ಇರ್ತಾರೆ. ಆದ್ದರಿಂದ ಸ್ನೇಹಿತರೆ, ಗಂಟು ಬಿಚ್ಚಬೇಡಿ, ಇಲ್ಲ ಅಂದಿದ್ರೆ ಪರ್ಸ್ ಖಾಲಿ ಆಗತ್ತೆ. ನಿಮಗೆ ಮುಖ್ಯವಾಗಿ ಗುರು ಭಗವಾನರು ಕರ್ಮಸ್ಥಾನದಲ್ಲಿದ್ದಾರೆ. ಉದ್ಯೋಗದಲ್ಲಿ ಸ್ವಲ್ಪ ನಿಧಾನ ಪ್ರಗತಿ ಇದೆ, ರೆಕಗ್ನೈಸೇಷನ್ ಸಿಗ್ತಾ ಇದೆ, ಆದರೆ ರಿಸಲ್ಟ್ಸ್ ಬೇಗ ಇಲ್ಲ. ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಮತ್ತು ಪ್ರಮೋಷನ್, ಇನ್ಕ್ರಿಮೆಂಟ್ಸು ಸ್ವಲ್ಪ ಮಟ್ಟಿಗೆ ನಿಧಾನ ಇದ್ದರೂ ಕೂಡ ಉದ್ಯೋಗ ಖಾತ್ರಿ ಇದೆ. ನಿಮಗೆ ಕರ್ಮಸ್ಥಾನಕ್ಕೆ ಶುಕ್ರ ಭಗವಾನರು ಬರ್ತಾ ಇರೋದ್ರೆ ಇದೊಂದು ಪ್ಲಸ್ ಪಾಯಿಂಟ್. ಎಕ್ಸ್ಪೆಷಲಿ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ, ನರ್ಸು, ಈ ಟೆಕ್ನಿಕಲ್ ಫೀಲ್ಡು, ಪ್ಲಸ್ಸು ಸಿನಿಮಾ ನಾಟಕದಲ್ಲಿರ್ತಕ್ಕಂಥವ್ರು ಕೂಡ ಒಳ್ಳೆ ಶುಭ ಸುದ್ದಿಗಳು ಕಾದಿದೆ. ಭಾಗ್ಯಸ್ಥಾನದಲ್ಲಿ ಬುಧರಿದ್ದಾರೆ. ನಿಮ್ಮ ರಾಶಿಯಾಧಿಪತಿ 9ನೇ ಮನೆಯಲ್ಲಿದ್ದರೆ ನಿಮ್ಮ ತಂದೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಸಿಕ್ಕಿ ನಿಮಗೂ ಕೂಡ ಅದರಿಂದ ಖುಷಿ ಆಗ್ತಕ್ಕಂಥ ವಿಚಾರ ಇದೆ ಸ್ನೇಹಿತರೆ. 7ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ. ಮನೆಯಲ್ಲಿ ಸಂಯಮದಿಂದ ಪಾಲಿಸಿ. ಮತ್ತು ಎಕ್ಸ್ಪೆಷಲಿ
ನಿಮ್ಮ ಸಹೋದರರು 8ನೇ ಮನೆಯಲ್ಲಿ ಕುಜ ಇರೋದರಿಂದ ನಿಮ್ಮ ಸಹೋದರರ ಜೊತೆ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಸ್ತಿ ವಿಚಾರ ಏನಾದರೂ ಇದ್ದರೆ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಕಾಲ ಪೋಸ್ಟ್ಪೋನ್ಮೆಂಟ್ ಮಾಡಿ. 7ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ಹೊಸ ಅಗ್ರಿಮೆಂಟ್ಸನ್ನು ಸೈನ್ ಮಾಡ್ತಕ್ಕಂಥದ್ದು. ಮತ್ತು ಎಕ್ಸ್ಪೆಷಲಿ ನಿಮ್ಮ ಸಂಗಾತಿ ಜೊತೆ ವಾಗ್ವಾದಕ್ಕೆ ಹೋಗಬೇಡಿ. ಈ ಕಾಲದಲ್ಲಿ ಹೆಚ್ಚಾಗಿ ನೀವು ಅರ್ಧನಾರೀಶ್ವರ ಸ್ತೋತ್ರವನ್ನು ಓದಿ, ಶನಿ ಸ್ತೋತ್ರವನ್ನು ಓದೋದ್ರಿಂದ ಶನಿ ಭಗವಾನರು ನಿಮಗೆ ಜಯವನ್ನು ಕೊಡ್ತಾರೆ ಸ್ನೇಹಿತರೆ. ಮತ್ತು ಪ್ಲಸ್ ನಿಮಗೆ ಕೇತು ಶಾಂತಿಯನ್ನು ಮಾಡ್ಕೊಳ್ತಾ ಬನ್ನಿ, ಗಣಪತಿ ಆರಾಧನೆ ಮಾಡ್ತಾ ಬನ್ನಿ. ಶುಕ್ರ ಭಗವಾನರು ನಿಮಗೆ ಅನುಕೂಲಕರವಾಗಿದ್ದಾರೆ. ಓವರಲ್ ಆಗಿ ಇಂಪ್ರೂವ್ಮೆಂಟ್ ಇದೆ. ಕುಜ 8ನೇ ಮನೆಯಲ್ಲಿರೋದರಿಂದ BP ಶುಗರ್ ಇರ್ತಕ್ಕಂಥವ್ರು ಜಾಗ್ರತೆಯಿಂದ ಇಡಿ. ಅದನ್ನು ಹೆಚ್ಚಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆವೇಶ ಆತುರದ ನಿರ್ಧಾರಗಳನ್ನು ತೊಗೊಳಕ್ಕೆ ಹೋಗದೇ ಇದ್ದರೆ ಈ ತಿಂಗಳು ನೀವು ಹ್ಯಾಪಿಯಾಗಿರ್ಬೋದು. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಕಳೆದ ತಿಂಗಳು ಕೂಡ ನಾವು ವಾಸ್ತು ರಿಲೇಟೆಡ್ ಕೆಲವು ಟಿಪ್ಸನ್ನು ಮಾಡಿದ್ದೀವಿ. ಈ ತಿಂಗಳಲ್ಲಿ ಕೂಡ ಕೆಲವು ಉಪಯುಕ್ತ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ತುಳಸಿ ಆರಾಧನೆ ಅಂದರೆ ಯಾವ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಆರಾಧನೆ ಮಾಡ್ತೀವಿ. ತುಳಸಿ ಅಂದರೆ ಪರಮ ಭಕ್ತಿ ಎಲ್ಲರಿಗೂ ಕೂಡ. ಈ ತುಳಸಿ ಗಿಡ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲಿರಬೇಕು? ಈ ವೈದ್ಯಕೀಯ ಗುಣಗಳಿರ್ತಕ್ಕಂಥ, ದೈವಿಕ ಶಕ್ತಿ ಇರ್ತಕ್ಕಂಥ ಈ ತುಳಸಿ ಗಿಡ ಮನೆಯಲ್ಲಿ ಎಲ್ಲಿದ್ದರೆ ನಮ್ಗೆ ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡಬೇಡಿ. ದೇವ ಮೂಲೆಯಲ್ಲಿ ನೀವು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ದೈವ ಶಕ್ತಿಯನ್ನು ಅದು ತಡೆದು ನಮ್ಮ ಮನೆ ಒಳಗಡೆ ಬರದಿರ ಸ್ಟಾಪ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಮುಂಭಾಗಲಿಗೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಅಂದರೆ ನೀವು ವಾಯುಮೂಲೆಗೆ ಅಥವಾ ಅಗ್ನಿಮೂಲೆ ಎಲ್ಲಿ ಇಡ್ತಕ್ಕಂಥದ್ದು ಶ್ರೇಷ್ಠ. ವಾಯುಮೂಲೆ ಅಥವಾ ಅಗ್ನಿಮೂಲೆಗೆ ನೀವು ತುಳಸಿಯನ್ನು ಇಡ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ತುಳಸಿಯನ್ನು ಮನೆ ಒಳಗಡೆ ಬೆಳೆಸಬಾರ್ದು. ತುಳಸಿ ಯಾವಾಗಲೂ ಕೂಡ ಮನೆ ಹೊರಗಡೆನೇ ಇರಬೇಕು. ತುಳಸಿಗೆ ನೀವು ನೀರು ಹಾಕಬೇಕಂದ್ರೆ ಬಿಸಿಲು ಕಮ್ಮಿ ಇರ್ತಕ್ಕಂಥ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಮನಿ ಪ್ಲ್ಯಾಂಟನ್ನು ಕೂಡ ಮನೆಗೆ ಆವರಣದಲ್ಲಿ ವಾಯುಮೂಲೆ ಅಥವಾ ನೀವು ಅಗ್ನಿಮೂಲೆಯಲ್ಲಿ ಇಡೋದರಿಂದ ನಿಮಗೆ ಹೆಚ್ಚಿನ ಫಲಗಳು ಬರುತ್ತೆ. ಯಾವುದೇ ಗಿಡಗಳು ಕೂಡ ನಾವು ಮನೆಗೆ ಬರ್ತಕ್ಕಂಥ ದೈವಶಕ್ತಿಯನ್ನು ತಡೆಯೋ ಥರ ಇರಬಾರ್ದು. ಬಾಗಿಲಿಗೆ ಆ ಕಡೆ ಈ ಕಡೆ ವಾಯುಮೂಲೆ ಅಗ್ನಿಮೂಲೆಯಲ್ಲಿ ನೀವು ಇಟ್ಕೋಬೇಕು. ಮನೆ ಒಳಗಡೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದ್ರಿಂದ ಎಷ್ಟೋ ಉಪಯುಕ್ತಗಳು ಕೂಡ ಇದ್ದಾವೆ. ಅಕ್ವೇರಿಯಮ್ಮಲ್ಲಿ ನೀವೇನಾದರೂ ಕಪ್ಪು ಫಿಶ್ ಈ ಥರದ್ದು ಇಟ್ಕೊಂಡಿದ್ರೆ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ ಅದರ ಮೇಲೆ ಬೀಳುತ್ತೆ, ಅದು ತಗೊಳುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಮತ್ತೊಂದು ಮೀನನ್ನು ತಗೊಂಡು ಬಂದು ಇಡಿ. ಯಾಕೆಂದರೆ ಮೀನು ಸತ್ತೋಗಿದೆ ಅಂದರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಅದು ತಗೊಂಡಿದೆ ಅಂತ. ಮನೆಯಲ್ಲಿ ಕಪ್ಪು ನಾಯಿ, ಕಪ್ಪು ಮೇಕೆ ಈ ಥರದ್ದು ಏನಾದರೂ ನೀವು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಒಳಗಡೆ ಲಾಸ್ಟ್ ಟೈಮ್ ಕೂಡ ತಿಳ್ಕೊಂಡಿದ್ದೀವಿ, ಮಿರರ್ ಇಂಥದ್ದೆಲ್ಲ ಕೂಡ ನಾವು ಉತ್ತರದ ಗೋಡೆಗೆ ಹಾಕ್ಕೊಳ್ಳೋದು, ಗಡಿಯಾರ ಉತ್ತರ ಗೋಡೆಗೆ ಹಾಕ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಟು ಯಾವ ಮೂಲೆಗೂ ತಾಗದಿರ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮೂಲೆಗೆ ಅದು ತಾಗಿದೆ ಅಂದರೆ ಆ ಮೂಲೆಯ ಭಾರ ಹೆಚ್ಚಾಗಿ ಆ ಮೂಲೆ ದೋಷ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ಇಟ್ಕೊಳ್ಬಾರ್ದು. ಹಾಗೆ ಮನೆಯ ದೇವ ಮೂಲೆಯಲ್ಲಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿಕೊಂಡಿದರೆ ಅಧೋಗತಿಗೆ ಹೋಗ್ತೀರಿ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದರೆ ಮನೆ ಯಜಮಾನನಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ. ತದನಂತರ ತನ್ನ ಹಿರಿಯ ಮಗನಿಗೆ ತಲೆ ಮೇಲೆ ಭಾರ ಬಂದಂಗಾಗಿ ಅವನು ಕೂಡ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ. ದೇವಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ನಿಂಗೆ ಬರಬೇಕಾಗಿರೋ ಅದೃಷ್ಟವನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಡತ್ತೆ. ಯಾವುದೇ ಕಾರಣಕ್ಕೂ ಟಾಯ್ಲೆಟನ್ನು ನಿಮ್ಮ ಸ್ಟೆಪ್ಸ್ ಕೆಳಗಡೆ ನಿರ್ಮಾಣ ಮಾಡ್ಕೋಬೇಡಿ. ಸ್ಟೆಪ್ಸ್ ಕೆಳಗಡೆ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅದು ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಮನೆಯಲ್ಲಿ ಮುಖ್ಯವಾಗಿ ಈ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಅನುಕೂಲಕರ ಸ್ಥಿತಿಗಳು ನಿರ್ಮಾಣ ಆಗತ್ತೆ.
ಮನೆಗೆ ಪೂರ್ವ ಅಥವಾ ಉತ್ತರದಲ್ಲಿ ಎತ್ತರದ ಗಿಡಗಳನ್ನು ನೀವು ಬೆಳೆಸಬಾರ್ದು. ಯಾವಾಗಲೂ ಕೂಡ ನಿಮ್ಮ ಪೂರ್ವ ಮತ್ತು ಉತ್ತರ ತಗ್ಗಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ಆದ್ರೂ ವಾಸ್ತು ಪ್ರಕಾರ ಏನಾದರೂ ರೋಡ್ ಹಿಟ್ ಇದ್ದರೆ ಅಥವಾ ಒಂದು ನೈಸರ್ಗಿಕವಾದಂಥ ಒಂದು ನೆಗೆಟಿವ್ ಯಾವುದಾದ್ರೂ ಒಂದು ಮೂಲೆಗಿದ್ದರೆ ಆ ಮೂಲೆಯಲ್ಲಿ ಸುತ್ತಲೂ ನೀವು ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮೂಲೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆ ತುಳಸಿ ಗಿಡ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಹೀಗೆ ವಾಸ್ತುವಲ್ಲಿ ಎಷ್ಟೋ ಅನುಕೂಲಕರವಾಗಿರ್ತಕ್ಕಂಥ ಸಿಂಪಲ್ ವಾಸ್ತು ಟಿಪ್ಸನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಒಂದು ಚಿಕ್ಕ ಕನಸಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಗೆ ಏನಾದರೂ ಬೆಳಗಿನ ಜಾವ ಸಮಯದಲ್ಲಿ ನಾಗರಾವು ಎಡೆ ಎತ್ಕೊಂಡು ನೋಡಿದ್ರೆ ನಿಮಗೆ ತುಂಬಾ ಅದೃಷ್ಟ ಆ ಥರದಲ್ಲಿ ಬರುತ್ತೆ ಅಂತ. ಒಂದು ವೇಳೆ ಬಿಳಿ ನಾಗರಾವು ಆಗಿದ್ದರೆ ಶೀಘ್ರವಾಗಿ ನಿಮ್ಮ ಫಲಗಳು ಬರುತ್ತೆ. ಒಂದು ವೇಳೆ ಯಾರಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ನಾಗರಾವು ಹೆಡೆಯನ್ನು ನೋಡಿದ್ರೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ ಇದೇ ನಾಗರಾವುಗಳು ಪದೇ ದಿನ ನಿಮ್ಮ ಕನಸಲ್ಲಿ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನಾಗದೋಷ ಇರ್ಬೋದು, ವಂಶದಲ್ಲಿ 2 ಮದುವೆ ತಾತ ಮುತ್ತಾತರಿಗೆ ಮದರ್ ಸೈಡ್ ಅಥವಾ ಫಾದರ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಾಳಸರ್ಪದ ರೂಪದಲ್ಲಿ ನಿಮಗೆ ಪದೇ ನಾಗರಾವು ಕಾಣ್ತಾ ಇದೆ ಅಂದರೆ ಸರ್ಪದೋಷ ಇದೆ ಅನ್ನತಕ್ಕಂಥ ಸಂಕೇತ. ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಪದೋಷ ಹೋಗುತ್ತೆ. ಅಪರೂಪಕ್ಕೆ ಕಾಣ್ತಕ್ಕಂಥ ಈ ನಾಗರಾವು, ಎಡೆ ಎತ್ತಿದ ನಾಗರಾವು ನಿಮಗೆ ಅದೃಷ್ಟನೇ ಸರಿ.